ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ನ್ಯೂ ಯೂಟ್ಯೂಬ್ VS ಚಾನಲ್. ನಾನು ಸುಮಾ. ನಾವು ತುಂಬ ದಿನದಿಂದ ಅನ್ಕೋತಾ ಇದ್ವಿ ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ. ಅದರಲ್ಲೂ ನಿನ್ನೆ ಅಂತೂ ತುಂಬ ಯೋಚನೆ ಮಾಡಿ ಯಾವ ಕಂಟೆಂಟ್ ಬಗ್ಗೆ ಅಂತ ವೀಡಿಯೋ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ವಿ. ಅದರಲ್ಲಂತೂ ಅವರಂತೂ ತುಂಬ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾಯಿದ್ರು. 6 hours later. ನೋಡಿದ್ರಲ್ವ ನೀವೇ, ರಾತ್ರಿ ಎಲ್ಲ ಎಷ್ಟು ಓಡಾಡ್ಕೊಂಡು ಯೋಚನೆ ಮಾಡಿದ್ರು ಈಗ ಬೆಳಿಗ್ಗೆ ಆದರೂ ಎದ್ದೇ ಇಲ್ಲ. ಇನ್ನು ಹಂಗೆ ಮಲ್ಕೊಂಡಿದ್ದಾರೆ, ಎಷ್ಟು ಎದ್ದೇಳಿಸಿದ್ರು ಎದ್ದೇಳ್ದೇನೆ. ನೆಂಟಿ ಅಂತೂ ಬೇಗ ಇದ್ದಿಲ್ಲ ಅಂತ ಬೈಕೊಂಡು ಓಡಾಡ್ತಾವಳು ಫುಲ್ಲು. ಅದಕ್ಕೆ ನಾನು ಯಾಕಪ್ಪ ಅಂತ ಸುಮ್ಮನೆ ಮೇಲೆ ಎದ್ದು ಕೂತ್ಕೊಂಡು ತಕ್ಷಣ ಕಣ್ಣುಬಿಟ್ಟು ನೋಡಿದ ತಕ್ಷಣ ನನ್ನ ಹೆಂಡತಿ ಅಂತ ಫುಲ್ ಬ್ಯೂಟಿಫುಲ್ಲಾಗಿ ಕಾಣ್ತಾಳೆ, ಫುಲ್ ಮಿಂಚಿಂಗೋ. ಅದ್ರ ಜೊತೆಗೆ ಕೋಪ ಬೇರೆ ಮಾಡ್ಕೊಂಡು ನನ್ನ ಮೇಲೆ ಮುನಿಸ್ಕೊಂಡವಳೆ. ಆ ಮುನಿಸ್ಕೊಂಡಿದ್ರು ತುಂಬ ಕ್ಯೂಟಾಗಿ ಕಾಣ್ತಾವಳೆ. ಆ ಕೋಪ ಮಾಡ್ಕೊಂಡಿರೋದಕ್ಕೂ ನನಗೆ ಗೊತ್ತು ಏನಕ್ಕೆ ಕೋಪ ಮಾಡ್ಕೊಂಡವಳೆ ಅಂತ. ರಾತ್ರಿ ಎಲ್ಲ ವ್ಲಾಗ್ ಮಾಡ್ತೀನಿ ಅದು ಇದು ಅಂತ ಹೇಳಿ ನಾನು ನೋಡಿದ್ರೆ ಬೆಳಿಗ್ಗೆ ಬೇಗ ಎದ್ದಿಲ್ಲ. ಅದಕ್ಕೆ ಸಿಕ್ಕಾಬಿಟ್ಟೆ ಮುನಿಸ್ಕೊಂಡವಳೆ ನನ್ನ ಮೇಲೆ. ನೈಸ್ ಮಾಡಿ ಸಮಾಧಾನ ಮಾಡಿ ಪೂಸಿ ಮಾಡಿ ಸುಮ್ಮನಾದ್ಲು. ಆ ಸುಮ್ಮನಾದ ಖುಷಿಗೆ ಹೋಗಿ ಚೆಕ್ ಬುಕ್ ತಂದ್ಬಿಡೋದ. ಚೆಕ್ ಬುಕ್ ಒಂದು ಕೊಟ್ಬಿಟ್ಟು ಸೈನ್ ಮಾಡಿ ಅಂತವಳೆ. ನಾನು ನೋಡಿದ್ರೆ ಗಾಬರಿಯಾಗಿ ನೋಡಿದ್ರೆ ಚೆಕ್ ಬುಕ್ ಅಲ್ಲ, ಅದು ಇವ್ರ ಜೊತೆ ಆಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ನಮ್ಮ ಅತ್ತೆ ಆಲ್ರೆಡಿ ಬಸ್ ಸ್ಟ್ಯಾಂಡಲ್ಲಿ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಅವ್ರು ಬೇಗ ರೆಡಿಯಾಗಿ ಹೋಗ್ಬಿಟ್ಟಿದ್ರು. ಅದಕ್ಕೆ ನಾನು ಕೂಡ ಬೇಗ ರೆಡಿಯಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಇವ್ರ ಜೊತೆನೇ ಗಾಡೀಲಿ ಡ್ರಾಪ್ ಹಾಕ್ಸ್ಕೊಳ್ಳೋಣ ಅಂತ ಕರ್ಕೊಂಡು ಹೋದೆ. ದಾರ ಮುಹೂರ್ತ ಬೇರೆ 10:30 ಒಳಗಡೆ ಇದ್ದಿದ್ದರಿಂದ ಮದುವೆಗೆ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ. ಸದ್ಯಕ್ಕೆ ನಾನು ಅತ್ತೆ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದ ತಕ್ಷಣವೇ ಬಸ್ ಬಂತು. ಬಸ್ ಹತ್ಕೊಂಡು ನೋಡಿದ್ರೆ ಬಸ್ ಖಾಲಿ ಅನಿಸ್ತಾಯಿತ್ತು. ಹಂಗೆ ಮಳವಳ್ಳಿಗೆ ಸೀದಾ ಹೊರಟ್ವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮಳವಳ್ಳಿಗೆ ಬರ್ತಿದ್ದಂಗೆ KM ದೊಡ್ಡಿ ಬಸ್ಸು ಹೊರಟೋಗ್ಬಿಟ್ಟಿತ್ತು. ಅದಕ್ಕೆ ಪ್ರೈವೇಟ್ ಬಸ್ಗೆ ಹೋಗೋಣ ಅಂತ ನಾನು ಅತ್ತೆ ಇಬ್ಬರು ಪ್ರೈವೇಟ್ ಬಸ್ಸಲ್ಲಿ KM ದೊಡ್ಡಿಗೆ ಬಂದು ಇಳಿದ್ವಿ. KM ದೊಡ್ಡಿಯಿಂದ ಚಿಕ್ಕರಸನಕೆರೆಗೆ ಸೀದಾ ಹೋದ್ವಿ. ಅಲ್ಲೇ ದೇವಸ್ಥಾನದ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡು ದೇವಸ್ಥಾನ ಪಕ್ಕದಲ್ಲೇ ಮದುವೆ ಇದ್ದಿದ್ದರಿಂದ ಅಲ್ಲೇ ಹೋದ್ವಿ. ನಾನು ಅವ್ರನ್ನೆಲ್ಲ ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಬಿಟ್ಟು ನಾನು ಮತ್ತೆ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಲಗಿದ್ದು. ಎದ್ದು ಆಮೇಲೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ತಿಂಡಿ ಮಾಡ್ಕೊಂಡು ನಾನು ಮತ್ತು ಅಪ್ಪ ಇಬ್ಬರು ಸ್ಕೂಲ್ ಕಡೆ ಹೊರಟು ಅಪ್ಪನ ಸ್ಕೂಲ್ ಹತ್ರ ಡ್ರಾಪ್ ಮಾಡೋಣ ಅಂತ. ಈಗ ಜಸ್ಟ್ ಮಿಸ್ಸು. ಕೋಳಿ ಹೋಗ್ಬಿಟ್ಟು ಚಿಕನ್ 45, 65 ಎಲ್ಲ ಆಗೋಗೋದು. ಜಸ್ಟಲ್ಲಿ ಪಾಸ್ ಆಯಿತು ಕೋಳಿ. ಆಹಾ, ಇಲ್ಲಿ ನೋಡಪ್ಪ ಸೈಕಲ್ ಹಿಡಿದು ಲವ್ ಮಾಡ್ತಾವೆ ಹೊಟ್ಟೆಗೆ ನಿಂತ್ಕೊಂಡು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನಿಂಗೆ ಬೇಕದು? ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಹಂಗೆ ಸ್ಕೂಲ್ ಬಂತು. ಅಪ್ಪ ದಿನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ನಾನು ಹಂಗೆ ಹೊಟ್ಟೆ ಸಿಕ್ಕೆ. ನನಗೂ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ವ್ಯಾನ್ 9:30 ಅಷ್ಟು ನಾನು ಊರಿಗೆ ಹೋಗಬೇಕು. ಈ ಟೈಮ್ ಅನ್ನೋದು ಎಷ್ಟು ಬೇಗ ಚೇಂಜ್ ಆಗುತ್ತೆ ಅಲ್ವಾ? ಏನಂತಂದರೆ ನಾವು ಚಿಕ್ಕವರಿದ್ದಾಗ ಸ್ಕೂಲ್ ಹೋಗ್ಬೇಕಾದ್ರೆ ನಮ್ಮ ಮನೆಯಿಂದ ಸ್ಕೂಲು ಆಲ್ಮೋಸ್ಟ್ 1.5 ಕಿಲೋಮೀಟರ್ ಇರ್ತಾಯಿತ್ತು. ನಾವು ನಮ್ಮ ಚಿಕ್ಕಂದ್ರಲ್ಲಿ ಏನಪ್ಪ, ನಮ್ಮ ಸ್ಕೂಲಿಗೆ ನಮ್ಮ ತಂದೆ ನನ್ನ ಆಟೋದಲ್ಲೇ ಕಳಿಸ್ತಾಯಿದ್ರು. ಅವ್ರಿಗೆ ಸೈಕಲ್ಲು ಮಾತ್ರ ಓಡ್ಸೋಕ್ಕೆ ಬರೋದು, ಸ್ಕೂಟ್ರ್ ಓಡ್ಸೋಕ್ಕೆ ಬರ್ತಾಯಿರಲಿಲ್ಲ. ಅವ್ರ ಹತ್ರ ಸ್ಕೂಟ್ರೂ ಇರಲಿಲ್ಲ, ಸೈಕಲ್ಲೂ ಇರಲಿಲ್ಲ. ಇನ್ ಕೇಸ್ ಯಾವಾಗ ಏನಾರ ಆಟೋ ಏನಾರ ಮಿಸ್ ಆದಾಗ ನನಗೆ ಸೈಕಲ್ ಯಾರ ಹತ್ರನಾರ ಇಸ್ಕೊಂಡು ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬರ್ತಾಯಿದ್ರು. ತುಂಬ ಕಷ್ಟದಲ್ಲಿ ನಮ್ಮನ್ನೆಲ್ಲ ಓದಿಸಿದ್ರು. ಬಟ್ ಅವ್ರು ಕೊನೆಗೂ ಸ್ಕೂಟ್ರನ್ನ ಕಲೀಲೇ ಇಲ್ಲ ಓಡಿಸೋದು ಹೆಂಗೆ ಅಂತ. ಸೈಕಲ್ಲು ಕೂಡ ತಗೊಳ್ಲಿಲ್ಲ. ನನಗೆ ಸೈಕಲ್ ಅಂತ ಕೊಟ್ಟಿದ್ದೆ ನಾವು ಹೈಸ್ಕೂಲಲ್ಲಿ ಓದಬೇಕಾದ್ರೆ 2009 ಇಲ್ಲ 10 ಸೈಕಲ್ ಬಂತು ನಮಗೆ ಮನೆಗೆ. ಅದಾದಮೇಲೆ
ನಾವು ಎಲ್ಲ ಓದಿ ಮುಗಿಸಿ ಇಂಜಿನಿಯರಿಂಗ್ ಎಲ್ಲ ಮುಗ್ದಿತ್ತು 2020 ಮುಗೀತು. 2021 ನಾನು ಕೆಲಸಕ್ಕೆ ಸೇರಿದೆ. 2021 ಎಂಡಿಂಗಲ್ಲಿ ನಾವು ಬೈಕ್ ತಗೊಂಡಿದ್ದು, ಫಸ್ಟು ಬೈಕ್ ಅಂತ ತಗೊಂಡಿದ್ದು NS 125 ಗಾಡಿ. ಜೀವನದಲ್ಲಿ ತುಂಬ ಇಷ್ಟಪಟ್ಟು ಏನೇ ತಗೊಂಡ್ರು ತುಂಬ ದಿನ ಉಳ್ಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಬೈಕೇನೆ ಅದೊಂದು 2.5-3 ಇಯರ್ ಇತ್ತು ಅಷ್ಟೇ. ಅದಾದಮೇಲೆ ಅದನ್ನು ಕಾರಣಾಂತರದಿಂದ ಸೇಲ್ ಮಾಡಿಬಿಟ್ಟು ಮತ್ತೆ ಪುನಃ NS 200 ತಗೊಂಡೆ. ನಾವುಗಳು ಯಾವುದೇ ಹೊಸ ಬೈಕ್ ತಗೊಂಡ್ರು, ಯಾವುದೇ ಸೂಪರ್ ಬೈಕ್ ತಗೊಂಡ್ರು ಅಷ್ಟೇ, ಹಳೆ ಬೈಕ್ ಮೇಲಿದ್ದ ಪ್ರೀತಿ, ಕಾಳಜಿ ಮತ್ತು ಅಟ್ಯಾಚ್ಮೆಂಟ್ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋಲ್ಲ. ಈಗಲೂ ನನ್ನ ಹಳೆ ಫೋನಲ್ಲಿ ಇರೋ ವಾಲ್ಪೇಪರ್ ಫೋಟೋ ಬಂದು ಹಳೆ ಬೈಕ್ ಫೋಟೋನೇ. ಅದನ್ನ ಈಗಲೂ ಮರೆಯೋಕ್ಕಾಗಲ್ಲ ಕಣ್ಣಲ್ಲಿ. ಹುಡುಗರುಗಳು ಹಳೆ ಇಡೋ ಮರೆತುಬಿಟ್ರು, ಹಳೆ ಗಾಡಿ ಮಾತ್ರ ಮರೆಯಲ್ಲ. ಜೀವನದಲ್ಲಿ ಮೊದಲನೇ ಗಾಡಿ ಅಂತ ಕಂಡಿದ್ದೆ ಆ ಹಳೆ ಗಾಡಿಗಳೇ ಆಗಿರ್ತದೆ. ಅದರಲ್ಲಿ ಇದ್ದ ಮೆಮೊರೀಸ್ಗಳು ಹೇಳೋಕ್ಕಾಗಲ್ಲ, ತುಂಬಾ ಇರ್ತದೆ. ಆಟೋದನ್ನು ಗ್ಯಾಸ್ ಖಾಲಿ ಆಗಿಬಿಟ್ಟೈತೆ, ಅನ್ನ ಟೋ ಮಾಡ್ತಾನೆ, ಲೆಗ್ಗಲ್ಲ ಐರನ್ ಲೆಗ್ಗು. ಹಂಗೆ ಮಾತಾಡ್ತಾ ನನ್ನ ಕೆಲಸದ ಹತ್ರ ಬಂದೆ. ಇದೇ ನಾವು ಕೆಲಸ ಮಾಡ್ತಾ ಬಿಲ್ಡಿಂಗು ಆಲ್ರೆಡಿ ಎಲ್ಲ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ನಡೀರಿ ಹೋಗಿ ನೋಡೋಣ ಏನು ಮಾಡ್ತವ್ರೆ ಅಂತ. ಆವಾಗಲೇ ಮೆಟೀರಿಯಲ್ ಶಿಫ್ಟಿಂಗ್ ಮಾಡ್ಕೊತವ್ರೆ, ಕೈಯಲ್ಲಿ ಹೊರಕ್ಕಾಗಲ್ಲ ಅಂತ ಮಿಷಿನಲ್ಲಿ. ಇದು ಸೆಕೆಂಡ್ ಫ್ಲೋರಿಗೆ ಬಂದೆ. ಸೆಕೆಂಡ್ ಫ್ಲೋರಲ್ಲಿ ಟೈಲ್ಸ್ ಅಪ್ಲೈ ಮಾಡ್ತವ್ರೆ. ಬನ್ನಿ ಯಾವ ಥರ ಅಪ್ಲೈ ಮಾಡ್ತವ್ರೆ ಅಂತ ನೋಡೋದ. ಒಳಗಡೆ ಟೈಲ್ಸ್ ಅಪ್ಲೈ ಮಾಡ್ತವ್ರೆ ಅಂದರೆ ಇವನೇನೋ ಮಾಡ್ತಾನೆ ಅಂತ ಹಗ್ಗ ಇಟ್ಕೊಂಡೆಲ್ಲ. ಲೈ ಏನೋ ಪೋಸ್ ಬೇರೆ ಕೊಡ್ತಿದ್ಯಾ, ಬಾ ಸೈಡ್ಗೆ ಬಾ. ನನಗಿದ್ರ ಒಂಥರ ಸಂತೋಷ. ನೋಡಿದ್ರೆ ಸಂತೋಷ ಅಂತವನೆ, ಅವರಪ್ಪ ನೋಡಿದ್ರೆ ಸಂಬಂಧ ಇಲ್ಲಂಗೆ ಆಡ್ತವನೆ. ನಮ್ಮ ಪಂಡಿತ್ ಪೈ ಡಿ ಬಸ್ ಫ್ಯಾನ್ ಆಗಿಬಿಟ್ಟವ್ರೆ ಅಲ್ವಾ. ಬರ ಆಯಿತು ನೋಡಿಲ್ಲಿ ಏನು ಹಾಕೋರೆ, ಬ್ಯಾರಲ್ ಗೇಟ್ ಹಾಕೋರೆ. ಬ್ಯಾರಲ್ ಗೇಟ್ನ ದಾಟ್ಕೊಂಡು ಹೋಗೋಣ. ಈ ದಾಟೋದು, ಈ ಬಿಲ್ಡಿಂಗ್ಗಳನ್ನ ಹತ್ತಿ ಇಳಿಯೋದು ಒಂದು 5 ಸಲ ಮಾಡಿಬಿಟ್ರೆ ಯಾವ ಜಿಮ್ಮು ಬೇಡ, ಏನೋ ಬೇಡ. ನಮ್ದೊಂದು 5 ಬಿಲ್ಡಿಂಗಲ್ಲಿ 5 ಬಿಲ್ಡಿಂಗು ದಿನ ಒಂದು 10 ಸಲ ಹತ್ತಿಳಿದ್ಬಿಟ್ರೆ ಏನೂ ಬೇಕಾಗಿಲ್ಲ ನಮ್ಮ ಬಾಡಿಗೆ. ಅಪ್ಪ ಸುಸ್ತಾಯ್ತದ ರೈತಿಗೆ. ಇವ್ರು ಏನು ಮಾಡ್ತವ್ರೆ, ಸೆಂಟ್ರಿಂಗು ಫ್ರಂಟ್ ಹ್ಯಾಶ್ ಡಿಸೈನ್ ಮಾಡೋಕ್ಕೆ ಕೇಳಿದೆ, ಅದು ಮಾಡ್ತವ್ರೆ. ಬೆಳಿಗ್ಗೆ ಬೇಗ ದೇವಸ್ಥಾನಕ್ಕೆ ಹೋಗಿದ್ರಿಂದ ಚಿಕ್ಕರಸನ ಕೆರೆ ಬಸವ ಅಲ್ಲೇ ದೇವಸ್ಥಾನದಲ್ಲೇ ಇತ್ತು, ಎಲ್ಲೂ ಹೊರಗಡೆ ಹೋಗಿ ಕರ್ಕೊಂಡೋಗಿರಲಿಲ್ಲ. ಇನ್ನು ಚಿಕ್ಕರಸನ ಕೆರೆ ಬಸಪ್ಪನಿಂದ ಆಶೀರ್ವಾದ ತಗೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ನನಗೂ ನಮ್ಮ ಅತ್ತೆ ಹೇಳಿದ್ರು, ನೀನು ಆಶೀರ್ವಾದ ತಗೋ ಅಂತ. ನನಗೆ ಎಷ್ಟೇ ಭಯ ಆಯ್ತಾಯಿದ್ರು ಅಲ್ಲಿ ಕಾಲ ಹತ್ರ ಕೆಳಗಡೆ ಕೂತ್ಕೊಂಡು ಬಸಪ್ಪನಿಂದ ಆಶೀರ್ವಾದ ತಗೊಂಡೆ. ಹಾಗೆ ನಮ್ಮ ಕಸಿನ್ಸ್ಗೂ ಭಯ ಆಗ್ತಾಯಿತ್ತು, ಆದರೂ ಅವರು ಧೈರ್ಯ ಮಾಡಿ ಆಶೀರ್ವಾದ ತಗೊಂಡ್ರು. ನನಗಿದ್ರ ಒಂಥರ ಸಂತೋಷ. ಇವರೇ ನೋಡಿ ನವ ದಂಪತಿಗಳು. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ ದಿನ ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ. ಅವ್ರ ಮದುವೆ ಆಗಿದ್ದ ಖುಷಿಲಿ ನಮಗೆ ಬೇಗ ಹೊಟ್ಟೆ ಹಸ್ವಾಗ್ತಿತ್ತು ಅಂತ ಊಟದ ಕಡೆ ಬಂದು ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ, ನಾವು ನಮ್ಮ ಅತ್ತೆ ಇಬ್ಬರು. ಹಾಗೆ ಎಲ್ಲರಿಗೂ ಬಾಯ್ ಹೇಳಿ ಕಸಿನ್ಸ್ಗೆ ಮತ್ತೆ ಅದೇ BMTC ಬಸ್ ಹತ್ಕೊಂಡು ಇಬ್ಬರು ಮನೆಗೆ ಬಂದ್ವಿ. ಓಪ್ಪ, ನನಗಂತೂ ಎಲ್ಲ ಬಿಲ್ಡಿಂಗು ಹತ್ತಿ ಇಳಿದು ಸಾಕಾಯಿತು. ಮತ್ತೆ ಆ ಬೆಳಿಗ್ಗೆ ಹೊತ್ತು ಬಿಲ್ಡಿಂಗ್ಗೆ ಬಂದು ಮತ್ತೆ ವಿಸಿಟ್ ಮಾಡಿ ವಾಪಸ್ ಮನೆ ಕಡೆಗೆ ಹೊರಟೆ. ಟೈಮ್ 6:30 ಆಯಿತು. ನೋಡೋಣ, 56 ಹೊತ್ತು ಮುಂಚೆ ಮನೆಗೆ ಹೋದರೆ ಜಿಮ್ಗಾರು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. 15 ದಿನ ಜಿಮ್ಗೆ ಹೋದರೆ ಒಂದು 4 ದಿನ ಅಂತೂ ಮತ್ತೆ ಜಿಮ್ಗೆ ಹೋಗಲ್ಲ. ಜಿಮ್ಮಿಗೆ ಮಾತ್ರ ಪೇಮೆಂಟ್ ಮಾತ್ರ ಕರೆಕ್ಟಾಗಿ ಮಿಸ್ ಮಾಡ್ದೆ ಕೊಡ್ತೀನಿ. ಪ್ಯಾಕೇಜ್ ತಗೊಂತೀನಿ, 3 ತಿಂಗಳು ಪ್ಯಾಕೇಜು. ಆ 3 ತಿಂಗಳು ಪ್ಯಾಕೇಜಲ್ಲಿ 1 ತಿಂಗಳು ಜಿಮ್ಗೆ ಹೋಗಿರಲ್ಲ ನಾನು. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಅದರಲ್ಲಂತೂ ನಾನು ಲಾಸ್ಟ್ ಟೈಮ್ ಜಿಮ್ಗೆ ಹೋಗಿದ್ದು ಯಾವಾಗಂತ ಕೇಳಿದ್ರೆ ಸಾಕಾಗಿಬಿಡ್ತಿಲ್ಲ. ಆಲ್ಮೋಸ್ಟು ಲಾಸ್ಟ್ ಮಂತು 25-26 ನಾನು ಲಾಸ್ಟು ಜಿಮ್ಗೆ ಹೋಗಿದ್ದು. ಮತ್ತು ಇದುವರೆಗೂ ಗೊತ್ತಿಲ್ಲ, ಜಿಮ್ಮಿಗೆ ಕಾಲೇ ಹಾಕಿಲ್ಲ ನಾನು ಇದುವರೆಗೂ. ಜಿಮ್ಗೆ ಏನಾದ್ರು ಕಾಲು ಹಾಕ್ತೀನಿ ಅಂದರೆ ಜಿಮ್ ಟ್ರೈನರ್ ನನ್ನ ಕತೆ ಆರಾಮಾಗಿ ವೆಲ್ಕಮ್ ಮಾಡ್ತಾನೆ.
ನೋಡೋಣ, ಮನೆಗೆ ಹೋದ ತಕ್ಷಣ ಡಿಸೈಡ್ ಮಾಡ್ತೀನಿ ಪ್ರೆಸೆನ್ಸ್ ಆಫ್ ಮೈಂಡ್ ಹೆಂಗಿರುತ್ತೆ ಅಂತ, ಜಿಮ್ಗೆ ಹೋಗೋದು ಬೇಡವೋ ಅಂತ. ಹೋದ್ರೂ 15 ದಿನ ಗ್ಯಾಪ್ ಆಗೈತೆ, 15 ದಿನ ಜಾಸ್ತಿನೇ ಆಗೈತೆ. ಸ್ವಲ್ಪ ಬಾಡಿ ಪೇನ್ ಬರ್ತೈತೆ, ಅದಕ್ಕೆ ಸಿಂಪಲ್ ಆಗಾರ ಮಾಡ್ಕೊಂಬರೋಣ. ಇನ್ನು ಎಷ್ಟು ದಿನ ಅದು 50 ನಾಳೆ ಅಂತ ಮತ್ತೆ ಅಂದ್ಕೊಳ್ಳೋದು. ಹೋಗಿ ಬಂದರೆ ಆಯಿತು ಒಂದು ರೌಂಡು, ಎಲ್ಲರನ್ನೂ ಮಾತಾಡಿಸ್ಕೊಂಡು ಜಿಮ್ ಟ್ರೈನರ್ಗೆ ಒಂದು ಟ್ರೈನಿಂಗ್ ಕೊಟ್ಬಿಟ್ಟು ಬರೋಣ ಅಂತ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅಲ್ಲ ಕಣಲ್ಲ, ಆ ನಾಯಿ ಮೇಲೆ ಹಿಡ್ಕೊಂಡು ಯಾಕೆ ಹಿಂಗೆ ಬಿಂಟಾಡ್ತಿದೆಯಲ್ಲ ಕೂತ್ಕೊಂಡು ರೋಡ್ ಪಕ್ಕ. ನಾಯಿ ಕಚ್ಕಿಚ್ಚೇರಿ ಏನು ಮಾಡೋದು, ನೀನು ಬೇರೆ ಸರಿಯಾಗಿ ಹಾಕೊಂಡು ಕೂತಿದ್ದೆ ನಾಯಿನ ಮುಂಜೆ. ನಮಗೆ ಬಿಡಿ, ಅವ್ನ ನಾಯಿ ಅವನಿಷ್ಟ ಏನೋ ಮಾಡ್ಕೊಳ್ಳಿ. ನಾನು ಈ ಯೂಟ್ಯೂಬ್ ಅಕೌಂಟನ್ನ ಸದ್ಯಕ್ಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಕೆಲವೊಂದು ವೀಡಿಯೋಸ್ಗಳನ್ನ ನೋಡ್ಬಿಟ್ಟು ಮಧ್ಯಾಹ್ನ ನನ್ನ ಮದುವೆ ಆದಮೇಲೆ ನನ್ನ ವೈಫು ಅಂದರು, ಇಬ್ಬರೂ ಯೋಚನೆ ಮಾಡಿದ್ವು ಯೂಟ್ಯೂಬ್ ಚಾನಲ್ ಮಾಡೋಣ ಹಂಗೆ ಅಂತ. ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ನನಗೆ ಏನು ಅಂತಲೇ ಕರೆಕ್ಟಾಗಿ ಗೊತ್ತಿಲ್ಲ, ಏನು ಕಂಟೆಂಟ್ ಮಾಡಬೇಕು ಅಂತಲೂ ಗೊತ್ತಿಲ್ಲ, ಏನು ಹೇಳಬೇಕು ಅಂತಲೂ ಗೊತ್ತಾಗಲ್ಲ. ಕರೆಕ್ಟಾಗಿ ಅಟ್ ಪ್ರೆಸೆಂಟ್ ಹೇಳ್ಬೇಕು ಅಂದರೆ ಇವಾಗಲೂ ಏನು ಹೇಳ್ತಿದ್ದೀನೋ ನನಗೂ ಗೊತ್ತಿಲ್ಲ. ಸುಮ್ಮನೆ ಬಾಯಿ ಬಂದಂಗೆ ಮುದ್ರಾಡ್ತಾವೆ. ಅಷ್ಟೊಂದೇನು ಕಂಟೆಂಟ್ ಗೊತ್ತಿಲ್ಲ ಅಂತ ಹೇಳೋಂಗಿಲ್ಲ, ಸ್ವಲ್ಪ ಹೆಂಗೋ ಗೊತ್ತು ಸ್ಟೋರೀಸ್ಗಳು. ಅದನ್ನು ಬಟ್ ಸ್ಟೋರಿ ಸ್ಟಾರ್ಟಿಂಗು ಹೆಂಗೆ ತಗೊಂಡು ಹೋಗ್ಬೇಕು, ಎಂಡಿಂಗ್ ಹೆಂಗೆ ಮಾಡಬೇಕು ಅಂತ ಒಂದು ಸ್ವಲ್ಪ ಜಿಟೇಟ್ಸ್ ಇದ್ದಿದ್ದೇನೆ. ಅದು ಒಂದು 2-3 ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋವರೆಗೂ ಸ್ವಲ್ಪ ಜಿಟೇಟ್ಸ್ ಇದ್ದಿದ್ದೇನೆ. ಹೆಂಗೋ ತಕ್ಕಮಟ್ಟಿಗೆ ಮಾಡ್ಕೊಂಡು ಹೋಗೋಣ, ಗೊತ್ತಿರಂಗೆ ಸ್ವಲ್ಪ. ಆಮೇಲೆ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಸ್ಟಾರ್ಟಿಂಗೇ ಯಾರು ಕಲ್ತಿರಲ್ಲ, ಯಾರು ಪಂಟ್ರಾಗಿರಲ್ಲ ಸ್ಟಾರ್ಟಿಂಗಲ್ಲೇ. ಎಲ್ಲರೂ ಅವರು ಸ್ಟಾರ್ಟಿಂಗಲ್ಲಿ ಬಿಗಿನಿಂಗಲ್ಲಿ ಹೆಂಗಿರ್ತಾರೋ ಅದು ಅವ್ರಿಗೆ ಗೊತ್ತಿರುತ್ತೆ. ಇದು ನನ್ನ ಬಿಗಿನಿಂಗಲ್ಲಿ ಹೆಂಗಿರುತ್ತೆ ಗೊತ್ತಿರೋ ನಾನು ವೀಡಿಯೋಸ್ ಮಾಡ್ತಿದ್ದೀನಿ. ಏನು ತಪ್ಪಾದರೂ ಬೇಜಾರು ಮಾಡ್ಕೋಬೇಡಿ, ಹೊಟ್ಟೆ ಯಾಕಂದ್ರೆ ಸಂಗಿಸ್ಬಿಡಿ ನಮ್ಮನ್ನ. ಈ ವೀಡಿಯೋಸ್ಗಳಲ್ಲಿ ವ್ಲಾಗ್ ಮಾಡಬೇಕು ಅಂತ ಏನಿಲ್ಲ, ಶಾರ್ಟ್ ವೀಡಿಯೋಸಾರಾಗಲಿ, ಒಂದಿಗೆ ಫನ್ನಿಯೆಸ್ಟ್ ವೀಡಿಯೋ, ಪ್ರ್ಯಾಂಕ್ ವೀಡಿಯೋಸ್, ಆಮೇಲೆ ಲೈವ್ ಕ್ಯಾರೆಕ್ಟರ್ ವೀಡಿಯೋಗಳು ಮಾಡೋದು, ಆ ಥರ ಮಾಡಿ ಅಪ್ಲೋಡ್ ಮಾಡಬೇಕು. ಡೈರೆಕ್ಟಾಗಿ ಹೆಂಗಿರುತ್ತೆ ವಿತೌಟ್ ಫಿಲ್ಟರ್ ನೋಡೋಣ. ಸ್ವಲ್ಪ ಒಂದು ವೀಡಿಯೋ ಹಾಕ್ಬಿಟ್ಟು ವ್ಯೂಸ್ ಹೇಗೆ ಬರುತ್ತೆ ನೋಡಿ, ಅದ್ರ ಮೇಲೆ ಡಿಪೆಂಡ್ ಆಗಿ ವೀಡಿಯೋಸ್ಗಳನ್ನ ಮುಂದಕ್ಕೆ ಕಂಟಿನ್ಯೂ ಮಾಡೋದು ಯಾವ್ದು ಬೇಕು ಚೆನ್ನಾಗಿರ್ತದನ್ನು. ಮಾತಾಡ್ತಾ ಮನೆ ಹತ್ರ ನನಗೆ ಬಂದಿದ್ದೇ ಗೊತ್ತಾಗಲಿಲ್ಲ. ನಮ್ಮ ತಂದೆ ಆಚೆ ಹೋಗ್ಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ನಾನು ಈಗ ಶೂ ಎಲ್ಲ ಬಿಟ್ಟು ಕಾಲು ತೊಳೆದು ಮಾಡೇ ಹೋಗೋದ. ಬನ್ನಿ ಒಳಗಡೆ ಎಲ್ಲ ಏನು ಮಾಡ್ತವ್ರೆ ಏನು ಅಂತ ನೋಡೋಣ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಓಹೋ ಒಳಗಡೆ ಹೋಗಿ ನೋಡಿದ್ರೆ ಇಬ್ಬರು ಏನು ಫೋನ್ ನೋಡ್ತಾ ಕುಂತವ್ರೆ ಇಬ್ಬರೂ. ಆಹಾ ನೋಡಿ ನಾನು ವೀಡಿಯೋ ಮಾಡ್ತಾನೆ ಅಂತ ನೋಡಿಬಿಟ್ಟು ನಮ್ಮ ಫೋನ್ನ ಮೆತ್ತಗೆ ಲಾಕ್ ಮಾಡಿ ಮೆಲ್ಲಗೆ ಇಡ್ತವ್ರೆ ಕೆಳಗೆ. ಅದ್ರ ಜೊತೆಗೆ ಸಿಂಪ್ಲಿ ಸ್ಮೈಲು, ಕ್ಯೂಟೆಸ್ಟ್ ಸ್ಮೈಲು. ನಾನೇನೂ ಮಾಡಿಲ್ಲ ಅಂತಾನೆ ಏನು ಡಿಸೆಂಟೆಸ್ಟ್ ಸ್ಮೈಲ್ ಕೊಡ್ತಾವ್ರು ನೋಡಿ. ಅವರಂತ ಮುಖನ ಮುಚ್ಕೊಂಬಿಟ್ಟು ನನ್ನ ವೈಫು. ನಾನು ಸ್ವಲ್ಪ ಹೊತ್ಬಿಟ್ಟು ನೋಡ್ತೀನಿ, ಮನೆ ಯಾಕೋ ಫುಲ್ ಸೈಲೆಂಟ್ ಆಗೈತೆ ಅಂತ. ಏನಪ್ಪ ಯಾಕಪ್ಪ ಈ ಸೈಲೆಂಟ್ ಆಗೋರೆ ಅಂತಂದರೆ ಇಬ್ಬರೂ ಸೀರಿಯಲ್ ನೋಡ್ತಾ ಕುಂತವ್ರೆ. ನಮ್ಮಮ್ಮ ಅಂತೂ ಫುಲ್ ಡೆಪ್ತಾಗಿ ಹೋಗ್ಬಿಟ್ಟವ್ರೆ. ಇವರಂತೂ ಮೊಬೈಲ್ ನೋಡ್ಕೊಂಡು ವಿತ್ ಸೀರಿಯಲ್ ನೋಡ್ತಾವ್ರೆ ಜೊತೆಗೆ. ನನ್ನ ಕತೆ ಅಂತೂ ಹೇಳೋಕ್ಕೆ ಹಾಕಿಲ್ಲ, ಹಂಗಾಗೈತೆ ನನ್ನ ಪರಿಸ್ಥಿತಿ. ಸುಮ್ಮನೆ ಕೂತ್ಕೊಂಡು ನಮ್ಮ ಅಣ್ಣನ್ ನೋಡು, ಎಂತ ಭೂಕಂಪ ಬಿರುಗಾಳಿ ಬಂದ್ರು ಅಲ್ಲಾಡದೆ ಇರೋನು ಈ ನೋನ ಮನ್ಸಲ್ಲಿ ಇಟ್ಕೊಂಡು ಹೇಗೆ ನೊಂದು ಬೆಂದು ಕಂಗಾಲ. ಇಷ್ಟು ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವೀಡಿಯೋದಲ್ಲಿ ಎಡಿಟಿಂಗಾರ ಆಗಲಿ, ಕಂಟೆಂಟಾರ ಆಗಲಿ, ಕ್ಯಾಪ್ಚರಿಂಗಾರ ಆಗಲಿ, ಇನ್ನೊಂದೇನೋ ಮತ್ತೊಂದಾರಾಗಲಿ ಮಿಸ್ಟೇಕ್ ಆಗಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಮಾಡ್ತೀನಿ. ಬೈ, ಲವ್ ಯು ಆಲ್.